ಹಾಯ್ ಹೆಲೋ ನಮಸ್ಕಾರ, ನಾನು ಡಾಕ್ಟರ್ ಮಂಜುಳಾ. ಸಾಕಷ್ಟು ಜನಕ್ಕೆ ಈ ಕೆಮಿಕಲ್ ಪೀಲ್ ಬಗ್ಗೆ ಸಾಕಷ್ಟು ಡೌಟ್ಸ್ ಇದ್ದಾವೆ. ಇದು ಯಾವ ಥರ ಪ್ರೊಸೀಜರ್, ಯಾವ ಸ್ಕಿನ್ ಕಂಡೀಷನ್ನಲ್ಲಿ ಯೂಸ್ ಮಾಡ್ಬೋದು ಅಂತ. ಸೊ ಹಾಗಾಗಿ ಆ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೆಮಿಕಲ್ ಪೀಲ್ ಅಂದರೆ ಒಂದು ಆ್ಯಸಿಡ್ ಸೊಲ್ಯೂಷನ್ನ ಬಳಸಿ, ಅಂದರೆ ಗ್ಲೈಕೋಲಿಕ್ ಆ್ಯಸಿಡ್, ಕೋಜಿಕ್ ಆ್ಯಸಿಡ್, ಸ್ಯಾಲಿಸಿಲಿಕ್ ಆ್ಯಸಿಡ್ ಈ ಥರದ ಆ್ಯಸಿಡ್ ಸೊಲ್ಯೂಷನ್ನ ಬಳಸಿ ನಮ್ಮ ಔಟರ್ ಲೇಯರ್ ಡ್ಯಾಮೇಜ್ಡ್ ಸ್ಕಿನ್ನ ರಿಮೂವ್ ಮಾಡಿ ನ್ಯೂ ಸ್ಕಿನ್ ಸೆಲ್ಸ್ ಬಿಲ್ಡಪ್ ಆಗೋಕ್ಕೆ ಹೆಲ್ಪ್ ಮಾಡುವಂಥ ಒಂದು ಪ್ರೊಸೀಜರ್ ಇದೇ ಕೆಮಿಕಲ್ ಪೀಲ್ ಪ್ರೊಸೀಜರ್. ಇದರಲ್ಲಿ 3 ಥರ ಇರುತ್ತೆ: ಲೈಟ್ ಪೀಲ್ಸ್, ಮೀಡಿಯಂ ಪೀಲ್ಸ್ ಹಾಗೆ ಡೀಪ್ ಪೀಲ್ಸ್. ಈ ಕೆಮಿಕಲ್ ಪೀಲ್ ಪ್ರೊಸೀಜರ್ ಮಾಡಿದಾದ್ಮೇಲೆ ನಿಮಗೆ ಒಂದು 3 to 4 ಡೇಸ್ವರೆಗೂ ಸ್ಕಿನ್ ಟೈಟ್ ಆಗಿ ಫೀಲ್ ಆಗುತ್ತೆ, ಹಾಗೆ ರೆಡ್ನೆಸ್ ಇರುತ್ತೆ, ಇರಿಟೇಷನ್ ಇರುತ್ತೆ. ಸೊ ಹಾಗಾಗಿ ಸನ್ಸ್ಕ್ರೀನ್ ಆ್ಯಂಡ್ ಮಾಯ್ಶ್ಚರೈಸರ್ ಯಾವಾಗಲೂ ಸ್ಕಿಪ್ ಮಾಡಬಾರ್ದು. ಅಷ್ಟೇ ಅಲ್ಲದೆ ಒಂದು ಜೆಂಟಲ್ ಕ್ಲಿನ್ಸರ್ ಅಥವಾ ಜೆಂಟಲ್ ಸೋಪ್ ಯೂಸ್ ಮಾಡಬೇಕು. ಯಾವುದೇ ಥರ ಹಾರ್ಶ್ ಸೋಪ್ಸ್ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಹಾಗೆಯೇ ತುಂಬ ಹಾಟ್ ವಾಟರ್ನ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಆದಷ್ಟು ಕೋಲ್ಡ್ ವಾಟರ್ ಆರ್ ಲ್ಯೂಕ್ ವಾರ್ಮ್ ವಾಟರ್ ಯೂಸ್ ಮಾಡಬೇಕಾಗತ್ತೆ. ಯಾವ ಥರ ಸ್ಕಿನ್ ಕಂಡೀಷನಲ್ಲೆಲ್ಲ ಈ ಪ್ರೊಸೀಜರ್ನ ಮಾಡಿಸ್ಕೋಬೋದು: ಆ್ಯಕ್ನಿ ಅಂದರೆ ಮೊಡವೆ ಕಲೆ, ಬಂಗು, ನಿಮ್ಮ ಹ್ಯಾಂಡ್ ಟ್ಯಾನಿಂಗ್ ಆಗಿದ್ದರೆ, ಇಲ್ಲ ಫೇಸ್ ಟ್ಯಾನ್ ಆಗಿದ್ದರೆ, ಅಥವಾ ಡಲ್ ಸ್ಕಿನ್ ಇದ್ದರೆ, ಪಾರ್ಟಿ ಪೀಲ್ಸ್ ಲೈಕ್ ನೀವೇನೋ ಹೊರಗಡೆ ಪಾರ್ಲರೆಲ್ಲ ಮಾಡಿಸ್ಕೊತೀರಾ, ಆ ಥರ ನಿಮಗೆ ಪಾರ್ಟಿ ಪೀಲ್ ಬೇಕು ಅಂದ್ರೂ ಮಾಡಿಸ್ಕೋಬೋದು. ಅಷ್ಟೇ ಅಲ್ಲದೆ ನಿಮ್ಮ ನೆಕ್ ಡಾರ್ಕ್ ಆಗಿದ್ದರೆ ಅದಕ್ಕೂ ಕೂಡ ಕೆಮಿಕಲ್ ಪೀಲ್ ಮಾಡಿಸ್ಕೋಬೋದು. ಅಂಡರ್ ಆರ್ಮ್ಸ್ ಡಾರ್ಕ್ ಆಗಿದ್ದರೆ, ಯಾವುದೇ ಥರ ಕ್ರೀಮ್ ವರ್ಕ್ ಆಗ್ತಿಲ್ಲ ಅಂತಂದ್ರೂ ಮಾಡಿಸ್ಕೋಬೋದು. ಸೊ ಈ ಥರ ಎಲ್ಲ ಥರ ಸ್ಕಿನ್ ಕಂಡೀಷನ್, ಲೈಕ್ ಈ ಥರ ನಿಮಗೆ ಔಟರ್ ಲೇಯರ್ ಏನು ಡೆಡ್ ಸ್ಕಿನ್ ಸೆಲ್ ರಿಮೂವ್ ಆಗಬೇಕಂತ ಇರುತ್ತೆ, ಆ ಥರದ್ರಲ್ಲಿ ಈ ಪ್ರೊಸೀಜರ್ನ ಮಾಡಿಸ್ಕೋಬೋದು. ಒಳ್ಳೆ ರಿಸಲ್ಟ್ ಪಡ್ಕೋಬೋದು. ಸೊ ಕಡಿಮೆ ಇರೋರಿಗೆ, ಅಂದರೆ ಲೈಟ್ ಪ್ಯಾಚಸ್ ಇರೋರಿಗೆ ಜಸ್ಟ್ 1 to 3 ಸೆಟ್ಟಿಂಗ್ಸ್ ಸಾಕಾಗುತ್ತೆ. ಡಾರ್ಕ್ ಆಗಿರೋರಿಗೆ 3 to 6 ಸೆಟ್ಟಿಂಗ್ಸ್ ಬೇಕಾಗುತ್ತೆ. ಬಟ್ ಮುಖ್ಯವಾಗಿ ಈ ಪ್ರೊಸೀಜರ್ ಮಾಡಿಸ್ಕೊಂಡಾಗ ಮೇಂಟೆನೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್ ಹಾಗೆ ಜೆಂಟಲ್ ಕ್ಲೆನ್ಸರ್ ಇದನ್ನು ಫಸ್ಟ್ ಆಫ್ ಆಲ್ ತಲೆಯಲ್ಲಿಟ್ಕೊಳ್ಳಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅನಿಸಿದೆ ಶೇರ್ ಮಾಡಿ, ಹಾಗೆ ನನ್ನ ಪೇಜ್ ಫಾಲೋ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.